ಅತ್ತೆ, ನಾವೀಗ ದೊಡ್ಡ ಮನೆಗೆ ಯಾವಾಗ ಹೋಗ್ತೀವಿ? ನಾವು ದೊಡ್ಡ ಮನೆಗೆ ಹೋಗೋದಾ? ಹಗಲು ಕನಸೇನಾದ್ರೂ ಕಾಣ್ತಿದ್ಯಾ ಸೊಸೆ? ಇರುವ ಚಿಕ್ಕ ಗುಡಿಸಲನ್ನ ಕಾಪಾಡಿದ್ರೆ ಸಾಕು. ಆದ್ರೂ ಯಾಕೆ ಹಾಗೆ ಕೇಳ್ದೆ? ನನ್ನ ಸ್ನೇಹಿತೆ ರೇಣುಕಾ ದೊಡ್ಡ ಮನೆಗೆ ಹೋಗಿದ್ದಾಳಂತೆ. ಆ ಮನೆಗೆ ಗಾರ್ಡನ್ನು, ಸ್ಲೈಡ್ ಗೇಟು, ಟಿವಿ ರೂಮು, ಬಾಲ್ಕನಿ ಎಲ್ಲ ಇದೆ ಅಂತೆ. ನಮಗ್ ಕೂಡ ಹಾಗಿದ್ರೆ ಚೆನ್ನಾಗಿರುತ್ತಲ್ವ ಅತ್ತೆ? ಚೆನ್ನಾಗಿ ಇರುತ್ತೆ ಸೊಸೆ, ಯಾಕೆ ಚೆನ್ನಾಗಿರಲ್ಲ? ರೇಣುಕಾ ಅವರು ದುಡ್ಡಿರೋರು ಆದ್ರಿಂದ ಮಹಲ್ ಕಟ್ಟಿದ್ದಾರೆ, ಮತ್ತೆ ನಾವು ದುಡ್ಡಿಲ್ದವ್ರಲ್ವಾ ಅತ್ತೆ? ಆದ್ರೆ ಓದ್ಕೊಂಡಿರೋ ಸೊಸೆ ನಾನಿದ್ದೀನಲ್ಲ, ಖಚಿತವಾಗಿ ನಾನು ಮಹಲ್ ಕಟ್ತೀನತ್ತೆ. ಗಾಳಿ ಮಹಲ್ ಕಟ್ತೀಯ ಸೊಸೆ? ಗಾಳಿ ಮಹಲ್ ಅಲ್ಲ ಅತ್ತೆ, ರೇಣುಕಾ ಅವರ ಹಾಗೆ ದುಡ್ಡಿರುವ ಮಹಲೇ ಕಟ್ತೀನಿ. ಸೊಸೆ, ದುಡ್ಡಿರುವ ಮಹಲು ಕಟ್ಟಬೇಕು ಅಂದ್ರೆ ಎಂದು ಶಾರದಾ ಅನ್ನುತ್ತಾ ಇರುವಾಗ ಅನಾಮಿಕಾ ಮಧ್ಯದಲ್ಲೇ ಸೇರ್ಕೊಂಡು, ದುಡ್ಡಿರ್ಬೇಕು ಅಂತ ನಂಗೂ ಗೊತ್ತೋತೆ, ಆ ದುಡ್ಡನ್ನ ಹೇಗೆ ಸಂಪಾದಿಸ್ಬೇಕು ಅಂತ ಕೂಡ ನಂಗೊತ್ತು, ಅದೆಲ್ಲ ನಾನ್ ನೋಡ್ಕೋತೀನಲ್ಲ. ಏನ್ ನೋಡ್ಕೋತೀಯೋ ಏನೋ ಸೊಸೆ, ಈ ನಿನ್ನ ನಡವಳಿಕೆ ನೋಡ್ತಾ ಇದ್ರೆ ದುಡ್ಡಿನಿಂದ ಮಹಲ್ ಕಟ್ಟೋ ಹಾಗಿಲ್ಲ, ಗಾಳಿನಲ್ಲಿ ಮಹಲ್ ಕಟ್ಟೋ ಹಾಗಿದೆ. ನಾನು ಕತೆ ಹೇಳೋ ಸೊಸೆ ಅಲ್ಲ ಅತ್ತೆ, ಕೈಯಲ್ಲಿ ಮಾಡಿ ತೋರಿಸ್ತೀನಿ, ನೀವು ಹಾಗೆ ನೋಡ್ತಾ ಇರಿ. ನಾನು 2 ಕೈಯಿಂದ ಸಂಪಾದಿಸಿ ಚಕಚಕ ದೊಡ್ಡ ಮನೆ ಕಟ್ತೀನಿ, ಅದರಲ್ಲಿ ನಿಮ್ಮನ್ನ ಆನಂದವಾಗಿ ಇರಿಸ್ತೀನಿ ಎಂದು ಹೇಳಿ ಅನಾಮಿಕಾ ಹೊರಗೆ ಹೊರಟು ಹೋಗುತ್ತಾಳೆ. ಶಾರದಾ ಹಿತ್ತಲಿಗೆ ಹೋಗಿ ತರಕಾರಿ ಗಿಡಗಳಿಗೆ ನೀರು ಹಾಕ್ತಾ ಇರ್ತಾಳೆ. ದುಡ್ಡನ್ನು ಸಂಪಾದಿಸುವುದು ಹೇಗೆ ಎಂದು ಊರೆಲ್ಲ ತಿರುಗುತ್ತಾ ಇರುವ ಅನಾಮಿಕಂಗೆ ಒಂದು ಮಹಡಿ ಮನೆಯ ಮುಂದೆ ಹೊಲಿಗೆ ಮಿಷಿನ್ ನಲ್ಲಿ ಹೊಲಿತಾ ಇರುವ ಅಪರ್ಣ ಕಾಣಿಸುತ್ತಾಳೆ. ಈ ಅಪರ್ಣ ಹೊಲಿಗೆ ಮಿಷಿನ್ ನಲ್ಲಿ ಹೊಲಿದು ತುಂಬಾ ದುಡ್ಡು ಸಂಪಾದಿಸಿ ಈ ಮಹಡಿ ಮನೆ ಕಟ್ಟಿದಾಳೆ ಅಂತ ಊರೆಲ್ಲ ದೊಡ್ಡದಾಗಿ ಮಾತಾಡ್ಕೊಳ್ಳೋದು ನಾನು ಬಹಳ ಸಲ ಕೇಳ್ಕೊಂಡಿದ್ದೀನಿ. ಅಂದ್ರೆ ನಾನು ಕೂಡ ಹೊಲಿಗೆ ಮಿಷಿನ್ ನಲ್ಲಿ ಹೊಲಿತೀನಿ, ಚೆನ್ನಾಗಿ ದುಡ್ಡು ಸಂಪಾದಿಸ್ತೀನಿ, ಮಹಲ್ ಕಟ್ತೀನಿ. ಇನ್ನು ತಡ ಮಾಡಬಾರ್ದು, ಹೊಲಿಗೆ ಮಿಷಿನ್ ನ ಕೊಂಡ್ಕೊಳ್ಳಬೇಕು ಎಂದು ಓಡಿನಂತ ನಡಿಗೆಯಿಂದ ಮನೆಗೆ ಬರುತ್ತಾಳೆ. ಅತ್ತೆ ಶಾರದಾ ಕಾಣಿಸಲಿಲ್ಲ. ಅತ್ತೆ ಅತ್ತೆ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ. ಹಿತ್ತಲಿನಲ್ಲಿರುವ ಶಾರದಾ ಆ ಕರೆಯನ್ನು ಕೇಳಿ ಮನೆಯೊಳಗೆ ಬರುತ್ತಾಳೆ. ಏನಾಯ್ತು ಸೊಸೆ, ಯಾಕೆ ಹಾಗೆ ಅರ್ಚಿದೆ? ಅತ್ತೆ, ತುಂಬಾ ದುಡ್ಡು ಸಂಪಾದಿಸುವ ಐಡಿಯಾ ನಂಗೆ ಬಂದಿದೆ, ನನಗೆ 5,000 ಬೇಕು ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ, ಅಮ್ಮೋ 5,000ನಾ? ಅಷ್ಟು ದುಡ್ಡು ಕೊಟ್ಟು ಏನ್ ಕೊಂಡು ಗೊತ್ತೀಯ ಸೊಸೆ? ಹೊಲಿಗೆ ಮಿಷಿನ್ ಅತ್ತೆ, ಆನ್ಲೈನ್ ನಲ್ಲಿ ಬುಕ್ ಮಾಡ್ತೀನಿ, 2 ದಿನದಲ್ಲಿ ಮನೆಗೆ ಬರುತ್ತೆ. 3ನೇ ದಿನದಿಂದ ಹೊಲಿಯಲಿಕ್ಕೆ ಶುರು ಮಾಡ್ತೀನಿ, 4ನೇ ದಿನದಿಂದ ಊರಿಗೆಲ್ಲ ತಿಳಿಯುತ್ತೆ, ಇನ್ನು 5ನೇ ದಿನದಿಂದ ಊರವರೆಲ್ಲ ನನ್ನ ಹತ್ರ ಹೊಲಿಸ್ಕೊತಾರೆ. ತುಂಬಾ ದುಡ್ಡು ಬರುತ್ತೆ, ನನ್ನ ನಂಬಿ. ಸೊಸೆ, ನೀನು ಮಾಡ್ತಾ ಇರೋ ಹಾರಾಟ ಆಸೆ ತರ ಇಲ್ವೇ, ಅತ್ಯಾಸೆ ತರ ಇದೆಯೇ? ಕನಸು ಕಾಣುವ ಮನುಷ್ಯ ಅದಕ್ಕಾಗಿ ಕಷ್ಟಪಟ್ರೆ ಗಾಳಿನಲ್ಲಿ ಮಹಲ್ ಕೂಡ ಒಂದು ದಿನ ಬಲವಾದ ಇಟ್ಟಿಗೆ ಮಹಲಿನ ಹಾಗೆ ಬದಲಾಗುತ್ತತ್ತೆ ಎಂದು ಸೊಸೆ ಹೇಳುತ್ತಲೇ ಶಾರದಂಗೆ ಏನೂ ಅರ್ಥವಾಗಲಿಲ್ಲ. ಅಯೋಮಯದಿಂದ ಮುಖ ಬಿಡ್ತಾಳೆ. ಅನಾಮಿಕಾ ಮಾತ್ರ ತಡ ಮಾಡದೆ ಅತ್ತೆಯ ರೂಮ್ಗೆ ಹೋಗಿ ಬೀರುವನ್ನು ತೆಗೆಯುತ್ತಾಳೆ. ಏನಾದರೂ ಅಗತ್ಯಕ್ಕಾಗಿ ಶಾರದಾ ಎತ್ತಿಟ್ಟ 5,000 ತಗೋತಾಳೆ. ಆ ದುಡ್ಡು ಬೇಡ ಅಂತ ಶಾರದಾ ಎಷ್ಟು ಹೇಳಿದ್ರು ಕೇಳಿಸ್ಕೊಂಡಿಲ್ಲ ಅನಾಮಿಕಾ. ಆನ್ಲೈನ್ ನಲ್ಲಿ ಲೇಟೆಸ್ಟ್ ಮಾಡೆಲ್ ಹೊಲಿಗೆ ಮಿಷಿನ್ ನ ಬುಕ್ ಮಾಡ್ತಾಳೆ. ಶಾರದಾ ಸೊಸೆಯ ಮೇಲೆ ಕೋಪದಿಂದಿರ್ತಾಳೆ. ಇನ್ನು ಆ ದಿನ ರಾತ್ರಿ ಮನೆಗೆ ಬಂದ ತಂದೆ ಮಗನಿಗೆ ವಿಷಯ ಹೇಳುತ್ತಾಳೆ. ನನ್ನನ್ನು ನಂಬಿ ಮಾವಯ್ಯ, ನಾನು ಹೊಲಿಗೆ ಮಿಷಿನ್ ಅಲ್ಲಿ ಹೊಲಿತೀನಿ. ಅದಲ್ಲ ಅನಾಮಿಕಾ, ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ ಬಾವಾ, ಹೊಲಿಗೆ ಮಿಷಿನ್ ಇಂದ ತುಂಬಾ ದುಡ್ಡು ಸಂಪಾದಿಸ್ತೀನಿ, ದೊಡ್ಡ ಮನೆ ಕಟ್ತೀನಿ. ಸರಿಯಮ್ಮ ತಾಯಿ, ನಿನ್ನ ಸಂತೋಷ ಬೇಡ ಅನ್ನೋದೇನಕ್ಕೆ? ಆ ದುಡ್ಡು ಕಟ್ಟಿ ಹೊಲಿಗೆ ಮಿಷಿನ್ ಕೊಂಡ್ಕೋ, ಆದ್ರೆ ಚೆನ್ನಾಗಿ ಹೊಲಿ, ನಿನ್ನ ಆಸೆ ತೀರ್ಬೇಕು ಅಂತ ಮನಸಾರೆ ಕೋರ್ಕೋತೀವಮ್ಮ. ಥ್ಯಾಂಕ್ಸ್ ಮಾವಯ್ಯ. ಅದ್ ಸರಿ ಅನಾಮಿಕಾ, ಇಷ್ಟಕ್ಕೂ ನಿಂಗೆ ಮೆಷಿನ್ ಅಲ್ಲಿ ಹೊಲಿಯೋದು ಬರುತ್ತಾ? ಯೂಟ್ಯೂಬ್ ಇದೆಯಲ್ಲ ಮಾವ ಎಂದು ಹೇಳುತ್ತಾಳೆ. ಶಾರದಾ ಪ್ರಸಾದ್ ರಮೇಶರು ಮೂವರು ಬೆಚ್ಚಿ ಬಿದ್ದು ನೋಡ್ತಾ ಇರ್ತಾರೆ. 1-2 ದಿನ ಕಳೆದ ನಂತರ ಹೊಲಿಗೆ ಮಿಷಿನ್ ಮನೆಗೆ ಬರುತ್ತೆ. ಅನಾಮಿಕಾ ಯೂಟ್ಯೂಬ್ ನಲ್ಲಿ ಹೊಲಿಗೆ ಹೊಲಿಯುವುದನ್ನು ನೋಡಿ ಮಿಷಿನ್ ನಲ್ಲಿ ಹೊಲಿಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾಳೆ. ಮನೆಯ ಹೊರಗೆ ಶಾರದಾ ಹೆಸರಿನ ಮೇಲೆ ಬೋರ್ಡ್ ಕೂಡ ಇಡ್ತಾಳೆ. ಶಾರದಾಳ ಮೇಲಿರುವ ಅಭಿಮಾನದಿಂದ ಕೆಲವು ಜನ ಹೊಲಿಯಲಿಕ್ಕೆ ಬಟ್ಟೆಗಳನ್ನು ಕೊಡ್ತಾರೆ. 2 ದಿನದಲ್ಲೇ ಅದನ್ನು ನಾಶ ಮಾಡುತ್ತಾಳೆ ಅನಾಮಿಕಾ. ಕೊಟ್ಟವರು ಶಾರದಾಳನ್ನು ಅನಾಮಿಕನ್ನು ಬೈದು ಹೋಗುತ್ತಾರೆ. ಹಾಗೆ 10 ದಿನ ಕಳೆಯುತ್ತದೆ. ಅನಾಮಿಕಂಗೆ ಸರಿಯಾಗಿ ಹೊಲಿಯಲಿಕ್ಕೆ ಬರಲಿಲ್ಲ. ಆ ಹೊಲಿಗೆ ಮಿಷನ್ ಅನ್ನು ಪಕ್ಕದಲ್ಲಿ ಬಿಸಾಕುತ್ತಾಳೆ. ಸೊಸೆ, ನಿನ್ನ ಮೊದಲ ಗಾಳಿ ಮಹಲ್ಲು ಉದುರೋಯ್ತು, ಆದ್ರೂ ನನ್ ಪ್ರಯತ್ನ ನಿಲ್ಲಲತ್ತೆ, ದುಡ್ಡು ಸಂಪಾದಿಸ್ತೇನೆ, ಮಹಡಿ ಮನೆ ಕಟ್ತೀನಿ, ನೀವು ಹಾಗೆ ನೋಡ್ತಾ ಇರಿ ಎಂದು ಅನಾಮಿಕಾ ಹೇಳುತ್ತಾಳೆ. ಶಾರದಾ ಏನೋ ಮಾತನಾಡದೆ ಹೊರಟು ಹೋಗುತ್ತಾಳೆ. 2 ದಿನ ಕಳೆಯುತ್ತದೆ. 3ನೇ ದಿನ ರಾತ್ರಿ ಅನಾಮಿಕಾ ಬೀದಿ ಲೈಟ್ ಕೆಳಗಡೆ ಕೂತ್ಕೊಂಡು ಓದ್ತಾ ಇರ್ತಾಳೆ. ಶಾರದಾ ಪ್ರಸಾದ್ ರಮೇಶರು ನೋಡಿ ಆಶ್ಚರ್ಯ ಹೋಗ್ತಾರೆ. ಇದೇನೆ ಸೊಸೆ, ಈ ಬೀದಿ ಲೈಟ್ ಕೆಳಗೆ ಕೂತಿದ್ಯಾ? ಈ ದಿನ ಪೇಪರ್ ಅಲ್ಲಿ ಓದ್ದೈತೆ, ಒಬ್ಬ ಬಡ ಸೊಸೆ ಇಂತಹ ಬೀದಿ ಲೈಟ್ ಕೆಳಗೆ ಕೂತ್ಕೊಂಡು
MBA ಓದಿ ಮಾರ್ಕೆಟಿಂಗ್ ರಂಗದಲ್ಲಿಯೇ ದೊಡ್ಡ ಸ್ಥಾನಕ್ಕೆ ಸೇರ್ಕೊಂಡು ತನ್ನ ಸ್ವಂತ ಮನೆಯ ಕನಸನ್ನು ನನಸು ಮಾಡ್ಕೊಂಡ್ಲಂತೆ. ಆ ಮಾತನ್ನು ಕೇಳಿ ಮೂವರು ಅಯೋಮಯದಿಂದ ನೋಡ್ತಾ ಇರ್ತಾರೆ. ಸೊಸೆ ಈ ಓದಿಗಾಗಿ ಎಷ್ಟು ಖರ್ಚು ಮಾಡ್ತಾಳೋ ಏನೋ ಎಂಬ ದುಃಖ ಅವರ ಮುಖದಲ್ಲಿ ಕಾಣಿಸುತ್ತೆ. ಈಗ ನಾನು ಕೂಡ ಈ ಬೀದಿ ಲೈಟ್ ಕೆಳಗೆ MBA ಓದ್ತೀನಿ, ಮಾರ್ಕೆಟಿಂಗ್ ರಂಗದಲ್ಲಿ ಮೇಲಕ್ಕೆ ಇರ್ತೀನಿ, ಉನ್ನತ ಸ್ಥಾಯಿಗೆ ಇರ್ತೀನಿ, ನಾನು ಅಂದ್ಕೊಂಡಿದ್ದು ಸಾಧಿಸಿ ತೋರಿಸ್ತೀನಿ. ಸೊಸೆ, ಈ ಸಲ ಓದಿನಿಂದ ನಮ್ಗೆ ಹಾಕಿದ್ಯಾ ಟೋಪಿ? ನಿಜ ಅತ್ತೆ, ಆ ಹೊಲಿಗೆ ಮಿಷನ್ ನನ್ನಿಂದ ಆಗಿಲ್ಲ, ಆದ್ರೆ ಓದೋದಾಗತ್ತಲ್ಲ. ನಾನು 10th ವರೆಗೆ ಓದಿದ್ದೀನಲ್ಲ, ತುಂಬಾ ಹಾಯಾಗಿ MBA ಓದ್ತೀನಿ, ಪಾಸಾಗಿ ಹೋಗ್ತೀನಿ. ನನಗೆ ನಂಬಿಕೆ ಇಲ್ಲ ಅನಾಮಿಕಾ. ನೋಡಿದ್ರ ಮಾವ ಹೇಗಂತಿದ್ದಾನೆ? ನಮಗೆ ಮಗಳಾದ್ರೂ ಸೊಸೆ ಆದ್ರೂ ನೀನೇ ಅಲ್ವ ತಾಯಿ, ನೀನು ಓದ್ಕೊಮ್ಮ. ಅನಾಮಿಕಾ ಮಾತಿಗೆ ಸಂತೋಷ ಪಡುತ್ತಾಳೆ. ಶಾರದಾ ರಮೇಶರು ಸೈಲೆಂಟ್ ಆಗಿ ಹೊರಟು ಹೋಗುತ್ತಾರೆ. ಮಾರನೇ ದಿನ ಅನಾಮಿಕಳನ್ನು ಕರೆದುಕೊಂಡು ಪ್ರಸಾದ್ ಕಾಲೇಜ್ಗೆ ಹೊರಡುತ್ತಾನೆ. ಶಾರದಾ ಮನೆ ಕೆಲಸ ಮಾಡ್ಕೋತಾ ಇರ್ತಾಳೆ, ರಮೇಶ್ ಹೊಲದ ಕೆಲಸ ಮಾಡ್ಕೋತಾ ಇರ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. 5 ಗಂಟೆಯ ನಂತರ ಪ್ರಸಾದ್ ಅನಾಮಿಕಾ ಮನೆಗೆ ಬರುತ್ತಾರೆ. ಶಾರದಾ ಅನ್ನ ಹಾಕುತ್ತಾಳೆ. ಸುಸ್ತಾದ ಪ್ರಸಾದ್ ತಿಂದು ಮಲಗುತ್ತಾನೆ. ಅನಾಮಿಕಾ ಇಂಗ್ಲಿಷ್ ಬುಕ್ ಜೊತೆ ಕುಸ್ತಿ ಮಾಡ್ತಾ ಇರ್ತಾಳೆ. ಆ ದಿನ ರಾತ್ರಿ ರಮೇಶ್ ಮನೆಗೆ ಬಂದ ಮೇಲೆ ಕೇಳ್ತಾನೆ, ಮೊದ್ಲು PUC ಪಾಸ್ ಆಗು ಅಂತಂದ್ರು ಮಾವ. ನಾನು ಮಾವಯ್ಯ ಹೋಗಿ ಒಂದು PUC ಕಾಲೇಜಲ್ಲಿ ಮಾತಾಡ್ಕೊಂಡು ಬಂದಿದೀವಿ. ಮಾವಯ್ಯ ದುಡ್ಡು ಕೂಡ ಕಟ್ಟಿದ್ದಾರೆ, ನಾಳೆಯಿಂದ ಕಾಲೇಜ್ಗೆ ಹೋಗ್ಬೇಕು. ಅಪ್ಪನ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ಬಂತು ಅನಾಮಿಕಾ? ಟೌನ್ ಅಲ್ಲಿ ಮಾವಯ್ಯನಿಗೆ ತಿಳಿದ ಫ್ರೆಂಡ್ ಇದ್ದಾರಂತಲ್ಲ ಭಾವ, ಹೋಗಿ ಅವ್ರ ಹತ್ರ ತಗೊಂಡ್ ಬಂದು ಫೀಸ್ ಕಟ್ಟಿದ್ದಾರೆ. ಏನಪ್ಪ ಇದು? ಸೊಸೆ ಚೆನ್ನಾಗಾದ್ರೆ ನಾವು ಕೂಡ ಒಳ್ಳೇದಾಗ್ತೀವಲ್ಲೋ. ಈಗ್ಲೂ ನಿಮ್ಗೆ ಅರ್ಥವಾಗ್ಲಿಲ್ವಾ ಸೊಸೆದು ಗಾಳಿ ಮಹಲು ಎಲ್ಲ ಅಂತ? ಹಾಗನ್ಬಿಡಿಯತ್ತೆ, ನಾನು ಓದ್ಕೊಂಡು ನಮ್ಮ ಬದುಕನ್ನ ಬದಲಾಯಿಸ್ತೀನಿ. ಅನಾಮಿಕಾ, ಇದ್ದಕ್ಕಿದ್ದ ಹಾಗೆ ನೀನು ಮಂಡೆ ಸ್ಪೆಲ್ಲಿಂಗ್ ಹೇಳು, ಲಾಸ್ಟ್ ಮಂಡೆ ಹೇಳು ಅಂತೀರಾ, ನಾಳೆ ಬರುವ ಮಂಡೆ ಬಗ್ಗೆ ಹೇಳು ಅಂತೀರಾ, ಯಾವ ಮಂಡೆ ಸ್ಪೆಲ್ಲಿಂಗ್ ಹೇಳ್ಬೇಕು ಹೇಳಿ ಎಂದು ಅನಾಮಿಕಾ ಕೇಳುತ್ತಲೇ ರಮೇಶ್ ಸೈಲೆಂಟ್ ಆಗಿ ಹೊರಟು ಹೋಗುತ್ತಾನೆ. ಹಾಗೆ 1 ವಾರ ಕಳೆಯುತ್ತದೆ. ಅನಾಮಿಕಾ ಕಾಲೇಜ್ಗೆ ಹೋಗದೆ ಮನೆ ಹತ್ರನೇ ಇರ್ತಾಳೆ. ಏನಾಯ್ತು ಸೊಸೆ, ಕಾಲೇಜ್ಗೆ ಹೋಗ್ತಾ ಇಲ್ವಾ? ಅತ್ತೆ, ಬುಕ್ಸ್ ಎಲ್ಲ ಇಂಗ್ಲಿಷ್ ನಲ್ಲೇ ಇದೆ, ಕ್ಲಾಸ್ ಅಲ್ಲಿ ಕೂಡ ಇಂಗ್ಲಿಷ್ ಅಲ್ಲೇ ಹೇಳ್ತಾರೆ, ನನ್ಗೇನು ಅರ್ಥವಾಗ್ತಿಲ್ಲ ಅತ್ತೆ. ಸಾರಿ ಅತ್ತೆ, ನಾನು ಕಾಲೇಜ್ಗೆ ಹೋಗಲ್ಲ ಎಂದು ಅಳುತ್ತಾಳೆ ಅನಾಮಿಕಾ. ಸೊಸೆ ಅನಾಮಿಕಳ ಮೇಲೆ ಅತ್ತೆ ಶಾರದಂಗೆ ಕೋಪ ಬರಲಿಲ್ಲ. ಬರಲಿಲ್ಲ.
ಹೊಲದ ದಡದಲ್ಲಿರುವ ಮರದ ಕೆಳಗೆ ಕೂತ್ಕೊಂಡು ಅನ್ನ ತಿಂತಾ ಇರುವ ಗಂಡ ರಮೇಶನ ಹತ್ರ, ಭಾವ, ನಾನು ಹೇಳಿದ ವಿಷಯದ ಬಗ್ಗೆ ಅತ್ತೆ ಜೊತೆ ಮಾತಾಡಿದ್ಯಾ? ಏನು, ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿರೋದಕ್ಕೇನೋ ಅನಾಮಿಕಾ? ಹೌದು ಬಾವ, ಇದು ಮಳೆಗಾಲ ಅಲ್ವಾ, ನಾವು ಬೆಟ್ಟದ ಮೇಲೆ ಮನೆ ಕಟ್ಕೊಳ್ಳೋಣ ಅಂತ ಹೇಳಿದ್ದೆ ಅಲ್ವಾ, ಆ ವಿಷಯದ ಬಗ್ಗೆ ಅತ್ತೆ ಜೊತೆ ಮಾತಾಡು ಅಂದಿದ್ದೆ ಅಲ್ವಾ? ಇಲ್ಲ ಅನಾಮಿಕಾ, ಬೇರೆ ಮನೆ ಕಟ್ಟೋದು ನಂಗೆ ಕೂಡ ಇಷ್ಟ ಇಲ್ಲ ಅಂತ ಹೇಳಿದ್ದೆ ಅಲ್ಲ. ಅಯ್ಯೋ ಬಾವ, ನಾನು ಅತ್ತೆಯವರಿಂದ ಬೇರೆಯಾಗಿ ಹೊರಟೋಗು ಬೆಟ್ಟದ ಮೇಲೆ ಮನೆ ಕೊಟ್ಕೊಂಡಿರೋಣ ಅಂತ ಹೇಳ್ತಾ ಇಲ್ಲ. ಇದು ಮಳೆಗಾಲ, ನಾವು 2 ಬೆಟ್ಟಗಳ ಮಧ್ಯೆ ಚಿಕ್ಕದಾದ ಮನೆಯಲ್ಲಿ ಇರ್ತಾ ಇದೀವಿ. ಗಟ್ಟಿಯಾಗಿ ಮಳೆ ಬಿದ್ರೆ ಕುಸಿದು ಹೋಗುತ್ತೆ ಅಂತ ಅಮ್ಮಂಗೆ ಕೂಡ ಗೊತ್ತಲ್ಲ ಅನಾಮಿಕಾ. ಆದ್ರೂ ಅಮ್ಮ ಇದಕ್ಕೆ ಒಪ್ಕೋತಾ ಇಲ್ಲ. ಮೊದ್ಲು ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿರೋಣ ಅಂತ ನಾನೇ ಅಮ್ಮಂಗೆ ಹೇಳಿದ್ದೆ. ನೀನು ಹೇಳ್ಬೇಕು ಅಂದ್ರೆ ಹೇಳು. ಅನಾಮಿಕಾ ಏನು ಮಾತನಾಡಲಿಲ್ಲ. ಅನಾಮಿಕಾ, ನಾನು ತಿಂದಿದ್ದಾಯ್ತು, ಹೊಲದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಸರಿ ಭಾವ, ನಾನ್ ಮನೆಗೆ ಹೋಗ್ತಾ ಇದ್ದೀನಿ. ಅನಾಮಿಕಾ ಲಂಚ್ ಬಾಕ್ಸ್ ಇರುವ ಚೀಲವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಕೆರೆ ಕಟ್ಟೆಯ ಮೇಲೆ ನಡೆದುಕೊಳ್ಳುತ್ತಾ ಹೋಗ್ತಾ ಇರ್ತಾಳೆ. ಹಾಗೆ ನಿಧಾನವಾಗಿ ಬೆಟ್ಟದ ಹತ್ರ ಹೋಗ್ತಾಳೆ. ಬೆಟ್ಟದ ಕೊನೆಗೂ ಹೋಗಿ ನೋಡುತ್ತಾಳೆ. ಸ್ವಲ್ಪ ದೂರದಲ್ಲಿ ಮನೆ ಕಾಣಿಸುತ್ತದೆ. ಮಳೆಗೆ ಭಯಪಟ್ಟು ಈ ಬೆಟ್ಟದ ಮೇಲೆ ಮನೆ ಕಟ್ಟೋಣ ಅಂತ ಎಷ್ಟು ಹೇಳಿದ್ರು ನಮ್ಮ ಮನೆಯವರು ಕೇಳಿಸ್ಕೊತಾ ಇಲ್ಲ. ನನ್ನ ಮುಂದಾಲೋಚನೆನ ಅರ್ಥ ಮಾಡ್ಕೋತಾ ಇಲ್ಲ. ಆದ್ರೆ ತಪ್ಪಲ್ವಲ್ಲ, ಬೆಟ್ಟದ ಮೇಲೆ ಮನೆ ಕಟ್ಟೋದಕ್ಕೆ ಬೇಕಾದ ಏರ್ಪಾಟು ಮಾಡ್ತೀನಿ ಎಂದು ಚೀಲದೆಯಿಂದ ಬಿದಿರು ಬೊಂಬೆಗಳನ್ನು ಕಟ್ ಮಾಡುವ ಕತ್ತಿಯನ್ನು ತೆಗೆದು ಬೆಟ್ಟದ ಮೇಲೆ ಒಂದು ಜಾಗ ನೋಡಿ ಮರಗಳನ್ನು ಕಟ್ ಮಾಡ್ತಾ ಇರ್ತಾಳೆ. ಇನ್ನು ರಮೇಶ್ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಮನೆ ಹತ್ತಿರ ಶಾರದಾ ಪಕ್ಕದ ಮನೆ ಶ್ಯಾಮಲಳ ಜೊತೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊರಗಿನಿಂದ ಅವಳ ಗಂಡ ಪ್ರಸಾದ್ ಬರ್ತಾನೆ. ಶ್ಯಾಮ್ಲಾ, ಹೊರಗಿಂದ ನಿಮ್ಮ ಅಣ್ಣಯ್ಯ ಬಂದಿದ್ದಾರೆ, ನಾವು ಮತ್ತೆ ಮಾತಾಡ್ಕೊಳ್ಳೋಣ. ಹಾಗೆ ಶಾರದಾ. ಶ್ಯಾಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ ಮನೆಯೊಳಗೆ ಬರ್ತಾಳೆ. ಏನು ಅಂದ್ರೆ, ಅನ್ನ ಹಾಕ್ಲಾ? ಮಗಂಗೆ ಸೊಸೆ ಅನ್ನ ತಗೊಂಡು ಹೋದ್ಲಾ? ತಗೊಂಡು ಹೋಗಿದ್ದಾಗೋಗಿದ್ದೀರಿ, ನಿಮ್ಗೆ ಅನ್ನ ಹಾಕ್ಲಾ? ನಂಗೆ ಈಗ್ಲೇ ಅನ್ನ ಬೇಡ ಶಾರದಾ, ಹೊರಗೆ ತಿರುಗಿ ತಿರುಗಿ ಸುಸ್ತಾಗಿ ಬಂದಿದ್ದೀನಿ, ಸ್ವಲ್ಪ ಹೊತ್ತು ಮಲ್ಕೋತೀನಿ. ಪ್ರಸಾದ್ ಬೆಡ್ರೂಮ್ ಒಳಗೆ ಹೋಗಿ ಮಲಗುತ್ತಾನೆ. ಶಾರದಾ ಟಿವಿ ನೋಡ್ತಾ ಇರ್ತಾಳೆ. ಬೆಟ್ಟದ ಮೇಲೆ ಮನೆ ಕಟ್ಟಿಕೊಳ್ಳುವಷ್ಟು ಮರಗಳನ್ನು ಅನಾಮಿಕಾ ಕಟ್ ಮಾಡುತ್ತಾಳೆ. ಎಲ್ಲ ಒಂದು ಓಪನ್ ಪ್ಲೇಸ್ ನೋಡಿ ಇಡುತ್ತಾಳೆ. ಕತ್ತಲಾಗುತ್ತಾ ಇರುವುದನ್ನ ನೋಡಿ, ಕತ್ತಲಾಗ್ತಾ ಇದೆ, ಮನೆಗೆ ಹೋಗ್ಬೇಕು. ಅನಾಮಿಕಾ ಬೆಟ್ಟದ ಮೇಲಿನಿಂದ ಹೊರಟು ಮನೆಗೆ ಬರುತ್ತಾಳೆ. ಶಾರದಾ ಟಿವಿ ನೋಡ್ತಾ ಇರ್ತಾಳೆ. ಆ ಸಮಯದಲ್ಲಿ, ಅತ್ತೆ, ನಾನು ನಿಮ್ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು. ಹೇಳಿದ ಹೊಲದ ಕೆಲಸ ಮಾಡಿದ್ಯಾ? ಮಾಡ್ದೆ ಅತ್ತೆ. ಹೋಗು, ರಾತ್ರಿಗೆ ಅಡಿಗೆ ಮಾಡು, ಹೋಗು. ಅತ್ತೆ, ನಿಮ್ ಜೊತೆ ಒಂದು ಮಾತಾಡ್ಬೇಕು. ಏನೋ ಹೇಳು. ಅತ್ತೆ, ನಾವು ಬೆಟ್ಟದ ಮೇಲೆ ಮನೆ ಕಟ್ಕೊಳ್ಳೋಣ. ಬೆಟ್ಟದ ಮೇಲೆ ಮನೆ ಕಟ್ಕೊಳ್ಳೋದಂದ್ರೇನೆ? ಯಾಕೆ, ನನ್ ಮಗನ ನನ್ನಿಂದ ದೂರ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ? ಅಯ್ಯೋ ಅತ್ತೆ, ನನ್ನ ಉದ್ದೇಶ ಅದಲ್ಲ ಅತ್ತೆ. ಮಳೆಗಾಲ ಬರ್ತಾ ಇದೆ ಅಲ್ವಾ, ನೀನು ಬೆಟ್ಟದ ಮೇಲೆ ಮನೆ ಏಕೆ ಕಟ್ಟಬೇಕು ಅಂತ ಇದೆಯೋ ಅರ್ಥವಾಯ್ತು. ಮತ್ತೆ ನಾಳೆಯಿಂದ ನಾವು ಬೆಟ್ಟದ ಮೇಲೆ ಮನೆ ಕಟ್ಟೋದು ಶುರು ಮಾಡೋಣ. ಮತ್ತೆ ಮೊದ್ಲು ರಾತ್ರಿಗೆ ತಿನ್ನೋದಕ್ಕೆ ಏನಾದ್ರೂ ಮಾಡು, ಹೋಗು. ಸರಿ ಅತ್ತೆ. ಅನಾಮಿಕಾ ಹೊರಟು ಹೋಗುತ್ತಾಳೆ. ಶಾರದಾ ಟಿವಿ ನೋಡ್ತಾ ಇರ್ತಾಳೆ. ರಾತ್ರಿ ಆಗುತ್ತದೆ. ಚಿಕ್ಕದಾಗಿ ಮಳೆ ಬರ್ತಾ ಇರೋದ್ರಿಂದ ಎಲ್ರು ಅನ್ನ ತಿಂತಾ ಇರ್ತಾರೆ. ಅನಾಮಿಕಾ ಮಾತ್ರ ಪದೇ ಪದೇ ಮಳೆ ಕಡೆ ನೋಡ್ತಾ ಇರ್ತಾಳೆ. ಶಾರದಾ ಸೊಸೆಯ ನೋಟವನ್ನು ಗಮನಿಸಿ, ಅನ್ನ ತಿನ್ನೆ ಸೊಸೆ, ಈ ಮಳೆಗೆ ಮನೆ ಏನೂ ಆಗೋದಿಲ್ಲ. ಅದೆಲ್ಲ ಅತ್ತೆ. ಅನಾಮಿಕಾ, ನೀನು ಸೊಸೆ, ನಾನ್ ಅತ್ತೆ. ನಾನ್ ಹೇಳಿದ್ದು ನೀನ್ ಕೇಳ್ಬೇಕು ಹೊರತು ನೀನ್ ಹೇಳಿದ್ದು ನಾನ್ ಕೇಳೋದಿಲ್ಲ. ಅಮ್ಮ, ಒಂದ್ಸಲ ಅನಾಮಿಕಾ ಹೇಳೋದನ್ ಕೂಡ ಕೇಳ್ಬೋದಲ್ಲ. ನಾನಿನ್ನು ಚೆನ್ನಾಗೇ ಇದ್ದೀನಿ. ಈ ಮನೆಯಲ್ಲಿ ನನ್ನ ಯಜಮಾನಿಕೆನೆ ನಡಿಬೇಕು. ಏನು ಮಾತನಾಡದೆ ತಿನ್ನಿ. ಎಲ್ರು ತಿಂದು ಮಲಗುತ್ತಾರೆ. ಆದರೆ ಆ ದಿನ ರಾತ್ರಿ ಫುಲ್ ಆಗಿ ಮಳೆ ಬರ್ತಾ ಇರುತ್ತೆ. ಮಿಂಚು ಗುಡುಗುಗಳಿಂದ ಆಕಾಶ ಭೂಮಿಯನ್ನು ಭಯಪಡಿಸ್ತಾ ಇರುತ್ತೆ. ಬೆಟ್ಟದ ಮೇಲೆ ಬೀಳ್ತಾ ಇರುವ ಮಳೆ ಪ್ರವಾಹ ಆಗಿ ಬದಲಾಗಿ ಆ ಊರನ್ನು ಸುತ್ತು ಹಾಗೆ ಬರ್ತಾ ಇರುತ್ತೆ. ಅನಾಮಿಕಾ ಮಲಗಿಕೊಳ್ಳದೆ ತನ್ನ ರೂಮಿನಲ್ಲಿ ತಿರುಗ್ತಾ ಇರ್ತಾಳೆ. ಅವಳ ಮನಸ್ಸೇಕೋ ಕೆಟ್ಟದ್ದನ್ನು ಊಹಿಸುತ್ತಾ ಇರುತ್ತದೆ. ಛತ್ರಿ ಹಿಡ್ಕೊಂಡು ಹೊರಗಡೆ ಬಂದು ನೋಡ್ತಾಳೆ. ಮಳೆಯನ್ನು ಜೋರಾಗಿ ಬರ್ತಾ ಇರುತ್ತೆ. ಪ್ರವಾಹ ಊರನ್ನು ಸುತ್ತುತ್ತಾ ಅನಾಮಿಕಾ ಮನೆಯವರೆಗೂ ಬರುತ್ತದೆ, ಮೆಟ್ಟಿಲವರೆಗೂ ಬರುತ್ತದೆ. ಆದರೂ ಸರಿ ಬೆಡ್ ಮೇಲೆ ಮಲ್ಕೊಂಡ ರಮೇಶ್ ನಿದ್ರೆ ಅಂತ ಹೇಳೋದಿಲ್ಲ. ಅನಾಮಿಕಾ ಬೆಡ್ ಮೇಲೆ ಕುತ್ಕೋತಾಳೆ. ಶಾರದಾ ಪ್ರಸಾದರು ಎದ್ದು ಬೆಡ್ ಮೇಲೆ ಕುತ್ಕೋತಾರೆ. ಅವರ ಬೆಡ್ ವರೆಗೂ ಪ್ರವಾಹ ಬಂದು ಹೋಗ್ತಾ ಇರುತ್ತೆ. ಹಾಗೆ ಆ ದಿನ ರಾತ್ರಿ ಎಲ್ಲರೂ ನಿದ್ದೆ ಹೋಗದೇ ಇರುತ್ತಾರೆ. ಬೆಳಗಾಗುವವರೆಗೂ ಪ್ರವಾಹ ಹಾಗೆ ಹರಿತಾನೆ ಇರುತ್ತೆ. ಇನ್ನು ಸಮಯ ಬೆಳಿಗ್ಗೆ 10 ಗಂಟೆ ಆಗುತ್ತದೆ. ಅತ್ತೆ, ಈಗಲಾದ್ರೂ ನನ್ನ ಮಾತು ಕೇಳಿ. ಇಲ್ಲಿ ನೋಡು ಸೊಸೆ, ನೀನ್ ಎಷ್ಟು ಸಲ ಹೇಳಿದ್ರು ನಾನು ಕೇಳೋದಿಲ್ಲ. ಇನ್ ಮೇಲಿಂದ ನಾನು ಎಲ್ಲಿಗೂ ಬರೋದಿಲ್ಲ. ನಾವು ಮನೆ ಕೂಡ ಬದಲಾಯಿಸೋದಿಲ್ಲ. ನಾವ್ ಎಲ್ಲಿಗೂ ಹೋಗೋದಿಲ್ಲ. ಅತ್ತೆ, ಮೊದಲೇ ಇದು ಮಳೆಗಾಲ, ಅದಕ್ಕೆ ಅಲ್ಲ ಸೊಸೆ ನಾನು ಹತ್ರದಿಂದ ನಿಂತು ಹೊಲನ ಉಳಿಸ್ತಾ ಇದ್ದೀನಿ. ಅಯ್ಯೋ ಅತ್ತೆ, ಮೇಲಾಗಿ ನಾವು ಕೆಳಗಿನ ಪ್ರಾಂತ್ಯದಲ್ಲಿದ್ದೀವಿ. ಸೊಸೆ, ನಾವು ಇಲ್ಲೇ ಇರ್ತಾ ಇರೋದು ಈಗಿಂದಲ್ವಲ್ಲ, ಕಳೆದ 10 ವರ್ಷದಿಂದ ಇರ್ತಾ ಇದೀವಿ. ಅತ್ತೆ, ನಂಗೆ ಕೋಪ ಬರುತ್ತೆ.
ನಾನು ಬರ್ಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ನಿನ್ ಕೋಪಕ್ಕೆ ಹೇಳು ಸೊಸೆ. ಅತ್ತೆ, ಒಂದ್ಸಲ ನಾವು ಊರಿಗೆ ಉತ್ತರ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಇರುವ 2 ದೊಡ್ಡ ದೊಡ್ಡ ಬೆಟ್ಟಗಳನ್ನ ನೋಡಿ. ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ ಸೊಸೆ. ಆ 2 ಬೆಟ್ಟಗಳು ಹಾಗೆ ಇದೆ. ಈ ಕಡೆ ಬೆಳೆಯಲ್ಲ, ಈ ಕಡೆ ಕುಗ್ಗಲ್ಲ. ಅನಾಮಿಕಾ ತನಗೆ ಒತ್ತುಕೊಂಡು ಬರ್ತಾ ಇರುವ ಕೋಪವನ್ನು ಸಹಿಸಿಕೊಂಡು ಹೀಗಂತಾಳೆ, ಅತ್ತೆ, ಆ ಬೆಟ್ಟದ ಮೇಲೆ ಬೀಳ್ತಾ ಇರುವ ನೀರು ಪ್ರವಾಹ ಆಗಿ ಬದಲಾಗಿ ನಮ್ಮ ಊರಿಗೆ ಬಂದು ನಮ್ಮ ಮನೆನ ಕೂಡ ಸುತ್ತುತ್ತಾ ಇದೆ ಅತ್ತೆ. ರಾತ್ರಿ ಇರುವ ಪರಿಸ್ಥಿತಿ ನೋಡಿದ್ರಲ್ಲ ಸೊಸೆ. ಸರ್ಕಾರದವರು ರೆಡ್ ಅಲರ್ಟ್ ಹೇಳ್ತಲೆ ನಾವು ಇಲ್ಲಿಂದ ಬೇರೆ ಮನೆಗೆ ಹೋಗಿ ಪ್ರವಾಹ ಹೋದ ಮೇಲೆ ತಿರುಗಿ ನಮ್ಮ ಮನೆಗೆ ಬರ್ತಾ ಇದೀವಲ್ಲ ಅತ್ತೆ. ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಎಷ್ಟು ಹೊತ್ತು ಬೀಳುತ್ತೋ ಅಂತನೋ ಗೊತ್ತಿಲ್ಲ. ಮೇಲಾಗ 2 ಬೆಟ್ಟಗಳಿದೆ, ಅದರಲ್ಲಿ ಮಲ್ಕೊಂಡ ಮೇಲೆ ಭಾರಿ ಮಳೆ ಬಂದ್ರೆ ಆ ಬೆಟ್ಟದ ಮೇಲೆ ಬೀಳುವ ನೀರೆಲ್ಲ ಪ್ರವಾಹ ಆಗಿ ಬದಲಾಗಿ ನಮ್ಮ ಕುಟುಂಬವನ್ನು ನುಂಗುತ್ತೆ. ಆಗ ನಾವು ಎಷ್ಟು ಹತ್ರ ಏನತ್ತೆ ಲಾಭ? ಅನಾಮಿಕಾ ಕೇಳಿದ ಪ್ರಶ್ನೆಗೆ ಶಾರದಾ ಉತ್ತರ ಹೇಳಲಾರದೆ ಹೋಗುತ್ತಾಳೆ. ಹೊಲದ ಕೆಲಸ ಮುಗಿಸಿಕೊಂಡು ರಮೇಶ್ ಪ್ರಸಾದರು ಮನೆಗೆ ಬರುತ್ತಾರೆ. ಅತ್ತೆ ಸೊಸೆಯರಿಬ್ಬರನ್ನು ನೋಡುತ್ತಾರೆ. ಮಾವಯ್ಯ, ರಾತ್ರಿ ನೋಡಿದ್ರಲ್ಲ, ಬೆಡ್ವರೆಗೂ ನೀರ್ ಬರ್ತಾ ಇದೆ. ಮತ್ತೆ ಇಷ್ಟು ಮಳೆ ಗಟ್ಟಿಯಾಗಿ ಬಿದ್ರೆ ನಾವು ಪೂರ್ತಿಯಾಗಿ ಮುಳುಗಿ ಹೋಗ್ತೀವಲ್ಲ. ಹೌದು ಸೊಸೆ. ಅದಕ್ಕೆ ಮಾವಯ್ಯ, ಈ ಮಳೆಗಾಲ ಹೋಗುವವರೆಗೂ ನಾವು ಬೆಟ್ಟದ ಮೇಲೆ ಮನೆ ಕಟ್ಕೊಳ್ಳೋಣ. ಅತ್ತೆಗೆ ನೀವಾದ್ರೂ ಹೇಳಿ. ಶಾರದಾ, ಸೊಸೆ ಹೇಳಿದ ಹಾಗೆ ಮಾಡೋಣಲ್ವಾ? ಈ ಮಳೆಗಾಲ ಹೋಗುವವರೆಗೂ ನಾವು ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿರೋಣ. ಬೇಕಾದ ಸಾಮಾನುಗಳು ಜೋಡಿಸ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಎಲ್ಲಿಗೂ ಬರೋದಿಲ್ಲ. ಮಗು ರಮೇಶ್, ನೀನು ನಿನ್ ಹೆಂಡತಿನ ಕರ್ಕೊಂಡು ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿರಿ, ಹೋಗಿ. ಎಲ್ರೂ ಅಲ್ಲೇ ಇರೋಣಮ್ಮ. ಮಗು ರಮೇಶ್, ನಿಮ್ಮ ಅಮ್ಮ ಹೇಳಿದ ಹಾಗೆ ನೀನು ಸೊಸೆ ಹೋಗಿ ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿರಿ. ಮಾವಯ್ಯ, ನೀವು ಬರೋದಿಲ್ವಾ? ನಾನು ನಿಮ್ಮ ಅತ್ತೆನ ಬಿಟ್ಬಿಟ್ಟು ಎಲ್ಲಿಗೂ ಬರಲ್ಲಮ್ಮ. ಸರಿ ಮಾವಯ್ಯ, ನಾವು ಹೋಗ್ತಾ ಇದೀವಿ. ಅನಾಮಿಕಾ ರಮೇಶರು ಅಡಿಗೆ ಸಾಮಾನನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಆ ಮನೆಯಿಂದ ಹೊರಟು ಬೆಟ್ಟದ ಮೇಲೆ ಬರುತ್ತಾರೆ. ಎಷ್ಟೋ ಕಷ್ಟಪಟ್ಟು ಬೆಟ್ಟದ ಮೇಲೆ ರಮೇಶ್ ಅನಾಮಿಕರು ಇಬ್ಬರು ಸೇರಿ ಒಂದು ಒಳ್ಳೆಯ ಮನೆಯನ್ನು ಕಟ್ಟುತ್ತಾರೆ. ಇನ್ನು ರಾತ್ರಿ ಸಮಯವಾಗುತ್ತದೆ. ಆ ಮನೆಯಲ್ಲಿ ದೀಪ ಬೆಳಗುತ್ತಾ ಇರುತ್ತದೆ. ಅನಾಮಿಕಾ ಅಡುಗೆ ಮಾಡ್ತಾ ಇರ್ತಾಳೆ. ರಮೇಶ್ ಅಲ್ಲಿಗೆ ಕೂತ್ಕೊಂಡಿರ್ತಾನೆ. ಸಣ್ಣಗೆ ಮಳೆ ಶುರುವಾಗುತ್ತದೆ. ಶಾರದಾ ಪ್ರಸಾದರು ಟಿವಿ ನೋಡ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಬೆಟ್ಟದ ಮೇಲೆ ಅನಾಮಿಕಾ ಅವರು, ಬೆಟ್ಟದ ಕೆಳಗೆ ಶಾರದಾ ಅವರು ಊಟ ಮಾಡಿಬಿಟ್ಟು ಮಲ್ಕೋತಾರೆ. ಒಂದು ರಾತ್ರಿ ವೇಳೆ ಅನಾಮಿಕಾ ನಿದ್ರೆಯಿಂದೆದ್ದು ನೋಡ್ತಾಳೆ. ಮಳೆ ಜೋರಾಗಿ ಬೀಳ್ತಾ ಇರುತ್ತೆ. ಪ್ರವಾಹ ಕೆಳಕ್ಕೆ ಹರಿತಾ ಇರುತ್ತದೆ. ಭಾವ, ಅತ್ತಿಗೆ ಫೋನ್ ಮಾಡಿ ಹೇಳಿ, ಮಳೆ ತುಂಬಾ ಬರ್ತಾ ಇದೆ, ಪ್ರವಾಹ ಬರುವ ಅವಕಾಶವಿದೆ, ಊರೆಲ್ಲ ಮುಳುಗಿ ಹೋಗುವಾಗಿದೆ. ಅತ್ತೆಯವರಿಗೆ ಫೋನ್ ಮಾಡಿ ಅವರನ್ನ ನಮ್ಮನೆಗೆ ಬನ್ನಿ ಅಂತ ಹೇಳಿ. ರಮೇಶ್ ಎದ್ದು ಫೋನ್ ಮಾಡುತ್ತಾನೆ. ಆಗಲೇ ಅವರ ಮನೆ ಪ್ರವಾಹ ನೀರಿನಿಂದ ತುಂಬಿರುತ್ತದೆ. ಶಾರದಾ ಪ್ರಸಾದರು ನೆರೆಯಲ್ಲಿ ಕೊಚ್ಚಿಕೊಂಡು ಹೋಗದ ಹಾಗೆ ಬಾಗಿಲ ಹತ್ತಿರ ಗೋಡೆ ಪಕ್ಕದಲ್ಲಿ ನಿಂತಿರುತ್ತಾರೆ. ಪ್ರಸಾದ್ ಶಾರದಳನ್ನ ಬೈತಾ ಇರ್ತಾನೆ. ಹಾಗೆ ರಾತ್ರಿಯಲ್ಲೇ ಪ್ರವಾಹದಲ್ಲಿರುತ್ತಾರೆ ಅವರಿಬ್ಬರು. ಮಾರನೇ ದಿನ ಅನಾಮಿಕಾ ರಮೇಶರು ಗಾಬರಿಯಾಗುತ್ತಾ ಶಾರದಾ ಅವರ ಮನೆಗೆ ಬರ್ತಾರೆ. ಶಾರದಾ ಪ್ರಸಾದರು ನೆಲದ ಮೇಲೆ ಬಿದ್ದಿರುತ್ತಾರೆ. ಅವರನ್ನು ತಕ್ಷಣ ಬೆಟ್ಟದ ಮೇಲಿರುವ ಮನೆಗೆ ತಗೊಂಡು ಬಂದು ಅವರಿಗೆ ಉಪಚಾರ ಮಾಡುತ್ತಾರೆ. 1 ಗಂಟೆಯ ನಂತರ ಶಾರದಾ ಪ್ರಸಾದರಿಬ್ಬರು ಕಣ್ಣು ತೆಗೆಯುತ್ತಾರೆ. ಎಲ್ಲರೂ ಸಂತೋಷ ಪಡುತ್ತಾರೆ. ಇನ್ನು ಆಗಿನಿಂದ ಮಳೆಗಾಲ ಹೋಗುವವರೆಗೂ ಬೆಟ್ಟದ ಮೇಲೆ ಕಟ್ಟಿಕೊಂಡ ಮನೆಯಲ್ಲಿಯೇ ಸೊಸೆ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ.